ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಬ್ಲೌಸ್ ಡಿಸೈನ್ನ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಹೊಸದಾಗಿ ಕಲಿತಾ ಇರೋಂಥವ್ರಿಗೆ ಸಿಂಪಲ್ ಡಿಸೈನನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಬ್ಲೌಸ್ ಉದ್ದ ಬಂದುಬಿಟ್ಟು 15.5 ಇದೆ. ಶೋಲ್ಡರ್ 5.5 ಇಂಚಿದೆ. 5.5 3 ಇಂಚು ನೆಕ್ ಶೋಲ್ಡರ್ ಬಿಡ್ತಾ ಇದ್ದೀನಿ. ನೆಕ್ ಬಿಡ್ತಿಗೆ 2.5 ಇಡ್ತಾ ಇದ್ದೀನಿ. 9.5 ಎದೆ ಸುತ್ತಳತೆ ಇದೆ. ಸೊಂಟದ ಸುತ್ತಳತೆ 9 ಇಂಚಿದೆ. ಅಂದರೆ ಎಕ್ಸ್ಟ್ರಾ ನಾವು ಟಕ್ಸ್ಗೂ ಕೂಡ ಸೇರಿಸ್ಕೊಂಡು ಒಂದೇ ಸಲ 9 ಇಂಚ್ ಇಡ್ತಾ ಇದ್ದೀನಿ. 8 ಇಂಚ್ ಇರುತ್ತೆ. 8 ಇಂಚಲ್ಲಿ 1 ಇಂಚು ಆ್ಯಡ್ ಮಾಡ್ಕೋಬೇಕು. ಶೋಲ್ಡರ್ಗೆ ನಾನು 3 ಇಂಚ್ ಬಿಟ್ಟ ಮೇಲೆ 2.5 ನೆಕ್ ಬಿಡ್ತಿದೆ. ನೆಕ್ ಲೆಂತ್ ಬಂದುಬಿಟ್ಟು 10 ಇಂಚ್ ಇಡ್ತಾ ಇದ್ದೀನಿ. ಇಲ್ಲಿ ನೀವು 2.5 ಇದನ್ನು 3ವರೆಗೂ ಕೂಡ ಇಲ್ಲಿ ಮಾಡ್ಕೋಬೋದು. ನೆಕ್ ಬಿಡ್ತು ಕೆಳಗಡೆ ಸೈಡು ಹೀಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಸೇರಿಸ್ಕೊಳ್ಳೋಣ. ಎಕ್ಸ್ಟ್ರಾ ಮಾರ್ಜಿನ್ ನೀವು 1.5 2 ಇಂಚ್ವರೆಗೂ ಇಟ್ಕೊಳ್ಳಿ. ಈಗ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನನ್ನು ಇಲ್ಲಿ ಡ್ರಾ ಮಾಡ್ಕೋಬೋದು. ಕೆಳಗಡೆ 1.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಕಡೆಗೂ ಕೂಡ 1 ಇಂಚಿಗೆ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗ ನೆಕ್ಕನ್ನು ನೋಡಿ ಈ ರೀತಿ ಡ್ರಾ ಮಾಡ್ಕೋಬೇಕು. ಹೀಗೆ ಡ್ರಾ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದು ನಾರ್ಮಲ್ ನೆಕ್ಕನ್ನು ಒಳಗಡೆ ಈ ರೀತಿ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಕನ್ನು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಕೂಡ ಒಳಗಡೆ ಮಾರ್ಕ್ ಮಾಡಿದ್ವಲ್ಲ, ಈ ಮಾರ್ಕಿಗೆ ಇನ್ನೊಂದ್ಸಲ ಕಟಿಂಗ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಇದು ಸೆಂಟ್ರ್ ಪೀಸ್ ಈ ರೀತಿ ಬರುತ್ತೆ. ಇದಕ್ಕೆ ನಾನು ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಟು ಎರಡು ಸೈಡು ಕೂಡ ರೆಡ್ ಕಲರ್ ಲೈನಿಂಗನ್ನು ಕಟ್ ಮಾಡಿಕೊಂಡು ಅದಕ್ಕೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ದೀನಿ. ಇದಕ್ಕೆ ನಾನು ಬೇರೆ ಪೀಸನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಕೂಡ ಅರ್ಧ ಇಂಚು ಮಾರ್ಜಿನ್ ನಾವು ಕಟ್ ಮಾಡಿದ್ವಲ್ಲ ಅದನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಒಳಗಡೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಕಟ್ಸನ್ನು ಹಾಕ್ಕೋಬೇಕು. ಈಗ ಇದನ್ನು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಟಿಚ್ಚನ್ನು ಎಡ್ಜ್ಗೇ ಹಾಕ್ಕೊಳ್ಳಿ, ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಅದೇ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಹೀಗೆ ಇನ್ನೊಂದು ಸೈಡು ಕೂಡ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಅಂದರೆ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಹೀಗೆ ಹಾಕ್ಕೊಂಡ್ಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡ್ಕೊಬಿಡೋಣ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ಇನ್ನೊಂದು ಪೀಸನ್ನು ತಗೊಂಡ್ರೆ ಬ್ಲೌಸನ್ನು ಕಟ್ ಮಾಡ್ಕೊಳ್ಳೋಣ. ಇದು ಕೂಡ ಕ್ಯಾನ್ವಾಸನ್ನು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡಿಕೊಂಡೆ ನೀಟಾಗಿ ಅದು ಸ್ಟಿಕ್ ಆಗುತ್ತೆ. ಈಗ ಮೇನ್ ಕ್ಲಾತ್ ಮೇಲೆ ರೈಟ್ ಸೈಡ್ಗೆ ಈ ರೀತಿ ಜೋಡಿಸ್ಕೊಂಡು ಫಸ್ಟ್ ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನೆಕ್ ಹತ್ರ ಇರೋವಂಥ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಕೆಳಗಡೆ ಸೈಡು ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಇದಕ್ಕೂ ಕೂಡ ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಾವು ಕಂಪಲ್ಸರಿ ಸ್ಮಾಲ್ ಕಟ್ಸನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಈ ರೀತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಅದ್ರ ಮೇಲೆ ಮತ್ತೆ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಸಾರಿ, ನನ್ನ ತಲೆ ಸ್ವಲ್ಪ ಅಡ್ಡ ಬರ್ತಾಯಿತ್ತು. ನಾನು ವೀಡಿಯೋದಲ್ಲಿ ನೋಡ್ಕೊಳ್ಳಿಲ್ಲ. ವೀಡಿಯೋ ಎಲ್ಲ ಕೂಡ ಕಂಪ್ಲೀಟ್ ಆದಮೇಲೆ ನೋಡಿದೆ.
ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆ ರೀತಿ ಆಗ್ದಿರ ನೋಡ್ಕೊತೀನಿ. ನೆಕ್ಕನ್ನು ಈಗ ಮತ್ತೆ ಇನ್ನೊಂದು ಸಲ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿದ್ಮೇಲೆ ಈ ರೀತಿ ನೀಟಾಗಿ ಓಪನ್ ಮಾಡ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಹೀಗೆ ನೆಕ್ಕನ್ನು ಒಂದು ಸಲ ಓಪನ್ ಮಾಡ್ಕೊಂಡಿದ್ದೀವಲ್ಲ ನಾವು ಬ್ಯಾಕ್ ಸೈಡ್ಗೆ, ಈ ರೀತಿ ಕ್ಲಾತನ್ನು ನೀಟಾಗಿ ಓಪನ್ ಮಾಡ್ಕೊಳ್ತಾ ಒಂದು ಸಲ ಸ್ಟಿಚ್ಚನ್ನು ಹಾಕ್ಕೊಬಿಡಬೇಕು. ಕೆಳಗಡೆ ಸೈಡ್ ಆಲ್ರೆಡಿ ನಾನು ಸ್ಟಿಚ್ ಮಾಡಿಕೊಂಡೆ, ಈಗ ಮೇಲೆ ನೆಕ್ಕನ್ನು ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಶೋಲ್ಡರ್ ಮತ್ತು ಹಾರ್ಮೋಲು ಸೈಡ್ಗಳ ಎಲ್ಲ ಕೂಡ ಒಂದು ಸಲ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಸೇರಿಸ್ಕೊಂಡು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡಬೇಕು. ಎರಡು ಸೈಡು ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಯಾವ ಸೈಜಲ್ಲಿದೆಯೋ ಆ ಸೈಜ್ಗೆ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಆಗಲೇ ಒಂದು ಪೀಸನ್ನು ನೆಕ್ ಪೀಸನ್ನು ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ತಗೊಂಡು ಸೆಂಟರ್ಗೆ ಈ ರೀತಿ ಒಂದು ಸಲ ಮಾರ್ಕನ್ನು ಹಾಕ್ಕೊಂಡು ಇದನ್ನು ಈ ರೀತಿ ಜೋಡಿಸ್ಕೊಂಡು ಪಿನ್ಸನ್ನು ಹಾಕ್ಕೊಳ್ಳಿ. ಗುಂಡು ಪಿನ್ಸು ಹಾಕ್ಕೊಂಡು ಈ ರೀತಿ ಜೋಡಿಸ್ಕೊಬಿಡಿ ಒಂದು ಸಲ. ನಂತರ ಈಗ ಅದರ ಮೇಲೆ ಮತ್ತೆ ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಈಗ ಇದರ ಮೇಲೆ ಸ್ಟಾರ್ಟಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ನಂತರ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಬಿಡಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಿಮಗೆ ಬೇಕು ಅಂದರೆ ನೀವು ಲೇಸ್ ಏನಾದರೂ ಕೂಡ ಅಟ್ಯಾಚ್ ಮಾಡ್ಕೋಬೋದು, ಬೇಡ ಅಂದರೆ ಹಾಗೆ ಕೂಡ ಬಿಡ್ಬೋದು. ಲಾಸ್ಟಲ್ಲಿ ಕೂಡ ಕಂಪಲ್ಸರಿ ರಫ್ ಹೊಡ್ಕೋಬೇಕು, ಹಾಗೆ ಬಿಟ್ಟರೆ ಸ್ಟಿಚಸ್ ಓಪನ್ ಆಗುತ್ತೆ. ಈಗ ನಾನು ಇದಕ್ಕೆ ಈ ರೀತಿ ಸ್ಮಾಲ್ ಲೇಸನ್ನು ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಲೇಸನ್ನು ಕೂಡ ಎರಡು ಎಡ್ಜಸನ್ನು ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಹೀಗೆ ಲೇಸನ್ನು ನಿಮಗೆ ಯಾವ ಕಲರ್ ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದನ್ನು ತಗೊಂಡು ನಾವು ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಡಾಟ್ಸನ್ನು ಹಿಡಿದಿರ್ತೀವಲ್ಲ ಇಲ್ಲಿ, ಈ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಬಿಡಿ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಬ್ಲೌಸನ್ನು ನಾವು ಈ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.